ಮಾಲೂರು ಅಂದ್ರೆ ಜನ ಹೆದರ್ಕೊಳ್ತಾರೆ. ಯಾವ ದಿಕ್ಕಲ್ಲಿ ನೋಡಿದ್ರು ಕೂಡ ಗುಂಡಿಗಳು. ಸಾವಿರಾರು ಕೋಟಿ ರೂಪಾಯಿ ನಾನು ತಂದಿದ್ದೀನಿ ಅನುದಾನ ಅಂತ ಹೇಳ್ತಾರೆ. ಆ ಬಂದಿರತಕ್ಕಂತ ಅನುದಾನ ಯಾವ್ದಕ್ಕೆ ವಿನಿಯೋಗ ಆಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಬ್ರು ಜೆಡಿಎಸ್ ಇಂದ ಹಾರ್ ಬಂದವರು, ಇನ್ನೊಬ್ರು ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಹೋದಂತವ್ರು. ಇವರಿಬ್ಬರ ನಡುವೆ ಮಧ್ಯ ಸಿಕ್ಕಾಕೊಂಡಂತ ಯಾರು ಜನ ಇದ್ದಾರೆ, ಅವನ್ ಬಡವಾಗ್ತಾ ಇದ್ದಾನೆ. ಚುನಾವಣೆ ಆದ ನಂತರವೂ ಕೂಡ ಇವತ್ತಿಗೂ ಕೂಡ ಏನೋ ಸಮಸ್ಯೆಗಳ ಬಗ್ಗೆ ಕಾರ್ಯಕರ್ತರಿಗೆ ಏನೋ ತೊಂದರೆ ಆಗುತ್ತೆ ಅಂತಂದ್ರೆ ಕುಡಿ ವಿಜಯಕುಮಾರ್ ಬಂದು ಇದು ಮಾಡ್ತಿದ್ದಾರೆ. ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಾನುರಾಗಿ ಕೆಲಸ ಮಾಡಿದಂತ ನಾಯಕ ಯಾರು ಅಂತಂದ್ರೆ ಕುಡಿ ವಿಜಯಕುಮಾರ್ ಹೆಸರು ಹೇಳಬೇಕಾಗತ್ತೆ. ಭಾಜಪದ ಅಭ್ಯರ್ಥಿ ಅಂತ ಅವ್ರನ್ನ ಗುರುತಿಸಿದ್ದು ಮೊದಲಿಗೆ. ಟಿಕೆಟ್ ಅವರಿಗೆ ಕೊಡ್ಲಿಲ್ಲ ಅಲ್ಲ, ಅವ್ರಿಗೆ ತಪ್ಪಿಸಲಾಯಿತು. ಪೊಲೀಸ್ ಸ್ಟೇಷನ್ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ತಾಲೂಕು ಆಫೀಸ್ಗೆ ಹೋದ್ರೆ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಕೆಲಸಗಳಾಗೋದೇ ಇಲ್ಲ. ಇಲ್ಲಿ ಕುಡಿ ವಿಜಯಕುಮಾರ್ ವ್ಯಕ್ತಿಯಾಗಿ ಬೆಳೀತಿಲ್ಲ, ಶಕ್ತಿಯಾಗಿ ಬೆಳೀತಿದೆ. ನಿಮ್ಮ ಹೆಸರು? ಶಂಕರ್ ಅಂತ ಹೇಳಿ. ನೀವು ನೋಡಿದ ಬೆಸ್ಟ್ MLA ಯಾರು ಮಾಲೂರು? ಮಾಲೂರಿಗೆ ಬೆಸ್ಟ್ MLA ಅನ್ನೋದಕ್ಕಿಂತಲೂ ಜನಾನುರಾಗಿ ಇದ್ದಂಥವ್ರು ಅರಳೇರಿ ಮುನಿಸ್ವಾಮಿ ಅಂತನ್ನೋರು. ಅವರ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ ಅವರು ಭ್ರಷ್ಟಾಚಾರ ರಹಿತ ಯಾವುದೇ ಒಬ್ಬ ವ್ಯಕ್ತಿ ಹೋದ್ರು ಕೂಡ ಅವರು ಕೆಲಸ ಮಾಡಿಕೊಡ್ತಕ್ಕಂಥದ್ದು. ನಂತರ ಬಂದಂಥವ್ರು ದಾವೀರಪ್ಪನವ್ರ ಪೀರಿಯಡಲ್ಲಿ ಅದು ಕೂಡ ಅವರು ಅಷ್ಟೇನೆ. ಅವರು ಜನಾನುರಾಗಿ ಆಗಿದ್ರು ಮತ್ತು ಯಾವುದೇ ಕಚೇರಿಗಳಲ್ಲಿ ಲಂಚಕೋರತನ ಇವು ಆಮೇಲೆ ಭ್ರಷ್ಟಾಚಾರ ಇವು ಯಾವುದು ಇರಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೂ ಎಲ್ಲರಿಗೂ ಸಿಗುವಂತ ವ್ಯಕ್ತಿ ಆಗಿದ್ರು ಅವರು. ಅವ್ರನ್ನ ಮಾಲೂರಿಗಿರುವಂತ ಸಮಸ್ಯೆ, ಮಾಲೂರಿಗಿರ್ತಕ್ಕಂಥ ಸಮಸ್ಯೆ ಅಂತಂದ್ರೆ ಈಗ ಮಾಲೂರು ಅಂದ್ರೆ ಜನ ಹೆದರ್ಕೊಳ್ತಾರೆ. ಯಾಕೆಂದ್ರೆ ಯಾವ ದಿಕ್ಕಲ್ಲಿ ನೋಡಿದ್ರು ಕೂಡ ಗುಂಡಿ ಇಲ್ಲದ ರಸ್ತೆ ಇಲ್ಲ. ಆ ಗುಂಡಿಗಳಲ್ಲಿ ಪ್ರತಿನಿತ್ಯ ಸಾಯೋರ ಗೋಳಂತೂ ಕೇಳೋರಿಲ್ಲ. ಆ ಪ್ರತಿನಿತ್ಯ ಸಾಯೋರ ಬಗ್ಗೆ ಏನಾದ್ರು ನಾವು ವರದಿ ಮಾಡಿದ್ರೆ ಅವ್ರ ಮೇಲೆ ಇನ್ನೊಂದು ಕೇಸ್ ಬುಕ್ ಮಾಡ್ತಾರೆ. ಯಾರು? ಶಾಸಕರ ಕಡೆ, ಈಗಿನ ಶಾಸಕರ ಕಡೆಯವರು. ಅದು ಆಗಿದೆ. ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡಿಸಿ ಅವ್ರನ್ನ ಗಟ್ಟೆ ಅವ್ರನ್ನ ಕೇಳ್ತಕ್ಕಂಥದ್ದು. ನೀನ್ ಯಾರು ಕೇಳಲಿಕ್ಕೆ ಅಂತ. ಸಾವಿರಾರು ಕೋಟಿ ರೂಪಾಯಿ ನಾನು ತಂದಿದ್ದೀನಿ ಅನುದಾನ ಅಂತ ಹೇಳ್ತಾರೆ. ಅದು ವಿಡಿಯೋ ಚಿತ್ರೀಕರಣನು ಕೂಡ ಸರ್ಕಲ್ ನಲ್ಲಿ ಹಾಕೊಂಡು ಎಲ್ಲ ಕಡೆ ಕಾಣಿಸ್ತಕ್ಕಂಥದ್ದು. ಎರಡು ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಅಂತಂದ್ರೆ ಇಂದಿರಾ ಕ್ಯಾಂಟೀನ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎಷ್ಟು ಜನ ಊಟ ಮಾಡ್ತಾರೋ ತಿಂಡಿ ತಿಂತಾರೋ ನಂಗೆ ಗೊತ್ತಿಲ್ಲ. ಆದ್ರೆ ಅದೊಂದಿದೆ. ಅದು ಬಿಟ್ರೆ ಮುನ್ಸಿಪಾಲಿಟಿಯಲ್ಲಿ ಇರ್ತಕ್ಕಂಥ ಕೌನ್ಸಿಲರ್ಗಳನ್ನ ಕೊಂಡುಕೊಂಡದ್ದು ಅದು ಒಂದು ದಾಖಲೆ. ಅಂದ್ರೆ ಎಲ್ಲ ಕೌನ್ಸಿಲರ್ಗಳು ಕೂಡ ಅವರು ಹೇಳಿದ ರೀತಿಯಲ್ಲಿ ಕೇಳುವಂಥದ್ದು. ಪೊಲೀಸ್ ಸ್ಟೇಷನ್ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ತಾಲೂಕು ಆಫೀಸ್ಗೆ ಹೋದ್ರೆ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಕೆಲಸಗಳಾಗೋದೇ ಇಲ್ಲ. ಮಧ್ಯವರ್ತಿಗಳಿಲ್ಲರ ಯಾವ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಮಾನ್ಯ ಜನರಿಗೆ ಆಗ್ತಾ ಇಲ್ಲ. ಇದು ಮುಖ್ಯವಾಗಿ ಕಾಣಿಸ್ತಾ ಇರ್ತಕ್ಕಂಥ. ಸರ್, ಬೆಂಗಳೂರಲ್ಲಿ ಕುತ್ಕೊಂಡು ಮಾಲೂರು ನೋಡಿದಾಗ ಒಂದ್ ಕಡೆ ಮಂಜುನಾಥ್ ಗೌಡ್ರು, ಒಂದ್ ಕಡೆ ನಂಜೇಗೌಡರು ಕಿತ್ತಾಡ್ತಾನೆ ಇರ್ತಾರೆ. ಅವಲ್ಲ ಏನಂತ ಸಮಸ್ಯೆಗಳು? ಒಬ್ರು ಜೆಡಿಎಸ್ ಇಂದ ಹಾರ್ ಬಂದವರು, ಇನ್ನೊಬ್ರು ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಹೋದಂತವ್ರು. ಇಬ್ರದು ಒಂದೇ ಮೂಲ ಹಾಗನ್ಕೊಂಡ್ರೆ. ಆಮೇಲೆ ಕಾಂಗ್ರೆಸ್ಗೆ ಬಂದ ನಂತರ ಇವ್ರು ಕಾಂಗ್ರೆಸ್ ನಾನ್ ಬೆಳೆಸ್ತೆ ಅಂತ ಇವ್ರು ಹೇಳ್ತಾರೆ, ಇವ್ರನ್ನ ನಾನ್ ಕರ್ಕೊಂಬಂದೆ ಅಂತ ಹೇಳ್ತಾರೆ. ಯಾರು ಕರ್ಕೊಂಬಂದ್ರೆ ಯಾರು ಇದು ಮಾಡಿದ್ರು ಗೊತ್ತಿಲ್ಲ. ಮಂಜುನಾಥ ಗೌಡರು ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳು ಆಗಿದೆ. ಚಿಕ್ಕ ತಿರುಪತಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಹೊಂಡಾ ಸ್ಟೇಡಿಯಂ, ಈಗ ನಾವೇನು ಕಾಣ್ತಾ ಇದೀವಿ ಹೊಂಡಾ ಸ್ಟೇಡಿಯಮ್ಮು, ಅದು CSR ಫಂಡಿಂದ ಮಾಡಿಸಿದ್ರು ಕೂಡ ಅದರ ಪ್ರಯತ್ನದಲ್ಲಿ ಮಂಜುನಾಥ ಗೌಡರು ಮಾಡಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಬ್ಬರ ನಡುವೆ 2023 ಚುನಾವಣೆ ಗಮನಿಸಿದಾಗ ಒಟ್ಟಾರೆ 224 ಕ್ಷೇತ್ರಗಳಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿ 50,000 ಓಟ್ ತಗೊಂಡಿದ್ದಿಲ್ಲೇ. ಹೌದು, ಕುಡಿ ವಿಜಯಕುಮಾರ್. ಅವ್ರು ಎಲ್ಲಿ, ಅವರು ಏನ್ ಅವ್ರ ಲೆಕ್ಕಾಚಾರಗಳಿಗೆ? ಇಲ್ಲಿ ಮಾಲೂರಿನ ರಾಜಕೀಯ ಏನಾಯ್ತು ಅಂತಂದ್ರೆ ಕಾಂಗ್ರೆಸ್ಸಿನ ಮೂಲ ಭದ್ರಕೋಟೆ ಮೊದಲಿಗೆ. ಭಾಜಪ ಬೆಳೀತು. ಭಾಜಪ ಅಂದ್ರೆ MP ಕ್ಷೇತ್ರದ ಮೂಲಕ ಬೆಳೀತದು. MP ಗೆಲ್ಲಿಸ್ಕೊಂಡ್ವಿ ನಾವು. ಆ MP ಆದಂತವ್ರು ಏನ್ ಮಾಡಿದ್ರು, ಅವ್ರು ಬೆಳೆದ್ರು, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಬಾಯಿ ಬಿಟ್ಟು ಮಾತಾಡ್ತಕ್ಕಂಥ ಒಬ್ಬ MP ಸಿಕ್ಕಿದ್ದು ಅಂದ್ರೆ ಮುನ್ಸ್ವಾಮಿ ಅವ್ರ ಪೀರಿಯಡ್ ಅಲ್ಲೇ. ಆತನಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಭಾಷೆ ಬರುತ್ತೋ ಇಲ್ವೋ, ಆದ್ರೆ ಪ್ರಗತಿ ಪರವಾಗಿ ಅವರು ಒಂದಷ್ಟು ಚಿಂತನೆ ಮಾಡಿದ್ರು, ಮಾತಾಡಿದ್ರು. ಮುನ್ಸ್ವಾಮಿ ಅವ್ರ ಮೂಲಕ ಒಂದಷ್ಟು ಚಟುವಟಿಕೆಗಳು ಆಯ್ತು. ಆದ್ರೆ ಆ ಮುನ್ಸ್ವಾಮಿ ಅವ್ರು ಏನ್ ಮಾಡಿದ್ರು, ಎಲ್ಲ ತಾಲೂಕುಗಳಲ್ಲಿ ಅವ್ರದ್ದು ಪ್ರಾಬಲ್ಯ ಇರ್ಲಿಲ್ಲ. ಯಾಕೆಂದ್ರೆ ಅವ್ರನ್ನ ಹಿಂದುಳಿದು ಬಂದು ಅಂತ ಅನ್ನೋ ಕಾರಣಕ್ಕೂ ಅಥವಾ ಅವ್ರ ಕೈಯಲ್ಲಿ ಆಗ್ಲಿಲ್ವೋ ಅದು ಗೊತ್ತಿಲ್ಲ. ಭಾಜಪದ್ದು ಹೋಗ್ತಾ ಸ್ವಲ್ಪ ವೀಕ್ ಆಗ್ತಾ ಹೋಯ್ತು. ಯಾಕೆಂದ್ರೆ ಭಾಜಪದ ಕಿತ್ತಾಟದಿಂದಲೇ ಈ ನಂಜೇಗೌಡರು ಬಂದಿದ್ದು. ಭಾಜಪಕ್ಕೆ ಬಂದಂತ ಕ್ಯಾಂಡಿಡೇಟ್ಗಳು ಯಾರು ಸಂಘಟನೆಯಿಂದ RSS ಇಂದ ಬೆಳೆದಂತ ಕಾರ್ಯಕರ್ತರುಗಳು ವೈಮನಸ್ಯಗಳು ಅಥವಾ ಇನ್ನೊಂದು ಶೆಟ್ರ್ ನಂತರ ಇಲ್ಲಿ BJP ಅನ್ನಂಥದ್ದು ಬಾವುಟ ಹಿಡಿಯುವಂಥವ್ರು ಯಾರು ಸಿಗಲಿಲ್ಲ.
ಅಂತ ಸಂದರ್ಭದಲ್ಲಿ ಏನಾಯ್ತು, ಹುಡಿ ವಿಜಯಕುಮಾರ್ ಇಲ್ಲಿಗೆ ಬಂದ್ರು. ಹುಡಿ ವಿಜಯಕುಮಾರ್ನ ಕರ್ಕೊಂಬಂದವರು ಕೂಡ ಕೃಷ್ಣಯ್ಯ ಶೆಟ್ರೆ. ಆ ಕೃಷ್ಣಯ್ಯ ಶೆಟ್ರೆ ಕರ್ಕೊಂಬಂದ ಮೇಲೆ ಹುಡಿ ವಿಜಯಕುಮಾರ್ ಏನ್ ಮಾಡಿದ್ರು, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅರ್ಥಕೊಂಡ್ರು, ಅದರ ಬಗ್ಗೆ ಧ್ವನಿ ಆದ್ರು. ಆ ಧ್ವನಿ ಆಗಿದ್ದ ಪರಿಣಾಮ ಏನಾಯ್ತು, ಬರೀ ಧ್ವನಿ ಆಗಿದ್ದೊಂದೇ ಅಲ್ಲ, ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಾನುರಾಗಿ ಕೆಲಸ ಮಾಡಿದಂತ ನಾಯಕ ಯಾರು ಅಂತಂದ್ರೆ ಹುಡಿ ವಿಜಯಕುಮಾರ್ ಹೆಸರು ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಸ್ವತಃ ಅವರೇ ಫೀಲ್ಡ್ಗೆ ಇಳಿದು ಔಷಧಿ ಸಿಂಪಡಣೆಯಿಂದ ಹಿಡಿದು ಆಹಾರ ಪಟ್ಟಣಗಳನ್ನ ಹಂಚೋದು, ಈ ತರದ್ ಎಲ್ಲದರಲ್ಲೂ ಮಾಡಿದ್ರು. ಸಂಘಟನೆ ಜೊತೆಗೆ ಬಹಳ ಕೆಲಸ ಮಾಡಿದ್ರು. ಹುಡಿ ವಿಜಯಕುಮಾರ್ ಮೂಲಕ ಅವ್ರಿಗೆ ಅಷ್ಟು 50,000 ಮತ ಬರಬೇಕಾದ್ರೆ ಭಾಜಪದ ಅಭ್ಯರ್ಥಿ ಅಂತಲೇ ಅವ್ರನ್ನ ಗುರುತಿಸಿದ್ದು. ಮೊದಲಿಗೆ ಟಿಕೆಟ್ ಅವರಿಗೆ ಕೊಡ್ಲಿಲ್ಲ ಅಲ್ಲ, ಅವ್ರಿಗೆ ತಪ್ಪಿಸಲಾಯಿತು. ಅದನ್ನು ತಪ್ಪಿಸ್ತಂತವ್ರು ಯಾರು ಅಂತ ನೀವು ಹೇಳೋದ್ರಲ್ಲೇ ಗೊತ್ತಿದೆ. ಅದರ ತಪ್ಪಿಸಿದ್ದು ಕೂಡ ಆ ಸಂದರ್ಭ ಅದು ಯಾವುದು ಏನು ಅಂತ ಗೊತ್ತಿಲ್ಲ. ಆದ್ರೆ ಜನ ಅವ್ರನ್ನ ನಂಬಿದಂತ ಜನ ಕೈ ಬಿಡ್ಲಿಲ್ಲ. ಹುಡಿ ವಿಜಯಕುಮಾರ್ ಜೊತೆಲಿ ಕೆಲಸ ಮಾಡಿದಂಥವ್ರೆಲ್ಲರೂ ಕೂಡ ಪರಿವಾರದ ಕಾರ್ಯಕರ್ತರೆ. ಅಂದ್ರೆ ಸೆಕೆಂಡ್ ಲೈನ್ ಯಾರ್ಯಾರು ಇದ್ರು ಅವ್ರಿಗೂ ಕೂಡ ಮನನೊಂದು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಡೆದಂತ ಕಾರ್ಯಕ್ರಮಗಳಿತ್ತಲ್ಲ, ಆ ಕಾರ್ಯಕ್ರಮಗಳ ಮೂಲಕ ನೋಡಿ, ಇವಾಗ ಮೋದಿ ಬರ್ತ್ಡೇಗೆ ಇಡೀ ದೇಶದಲ್ಲಿ ಏನಾದ್ರು ರಕ್ತದಾನದ ಬಗ್ಗೆ ಒಂದು ಕಾರ್ಯಕ್ರಮ, ದಾಖಲಾದಂತ ಕಾರ್ಯಕ್ರಮ ಅಂತ ಯಾವ್ದಾದ್ರು ಇದ್ರೆ ಅದು ಹುಡಿ ವಿಜಯಕುಮಾರ್ ಮಾಡಿದಂತ ಕಾರ್ಯಕ್ರಮ. 28ಕ್ಕೆ ಏನಾದ್ರು ಬದಲಾವಣೆ ಬರುತ್ತೆ ಅಂತೀರಾ? 100% ಆಗತ್ತೆ. 100% ಬದಲಾವಣೆ ನಿಶ್ಚಿತ. ಇವಾಗ ಅವ್ರಿಗೆ ಟಿಕೆಟ್ ಕೊಡ್ಲಿ ಕೊಡದೆ ಹೋಗ್ಲಿ, ಅವರು ಗಳಿಸ್ತಕ್ಕಂಥದ್ದು. ನಂತರ ನೋಡಿ, ಚುನಾವಣೆ ಆದ ನಂತರವೂ ಕೂಡ ಇವತ್ತಿಗೂ ಕೂಡ ಏನೋ ಸಮಸ್ಯೆಗಳ ಬಗ್ಗೆ ಕಾರ್ಯಕರ್ತರಿಗೆ ಏನೋ ತೊಂದರೆ ಆಗುತ್ತೆ ಅಂತಂದ್ರೆ ಹುಡಿ ವಿಜಯಕುಮಾರ್ ಬಂದು ಇದು ಮಾಡ್ತಿದ್ದಾರೆ. ವಿಶೇಷವಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ಹೆಲ್ತ್ ಕ್ಯಾಂಪ್ಗಳು, ಪಂಚಾಯಿತಿ ವೈಸ್ ಹೆಲ್ತ್ ಕ್ಯಾಂಪ್ಗಳು ಮಾಡ್ತಿದ್ದಾರೆ. ಆ ಪಂಚಾಯಿತಿಯಲ್ಲಿ ಆದಂತ ಅಲ್ಲಿ ಚಿಕಿತ್ಸೆಗೆ ಏನ್ ಬೇಕೋ ಅದಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು, ಅವನ್ನೆಲ್ಲ ನಡೆಸ್ತಕ್ಕಂಥದ್ದು. ಮತ್ ಜೊತೆಗೆ ಇಲ್ಲಿ ಹುಡಿ ವಿಜಯಕುಮಾರ್ ವ್ಯಕ್ತಿಯಾಗಿ ಬೆಳೀತಿಲ್ಲ, ಶಕ್ತಿಯಾಗಿ ಬೆಳೀತಿದ್ದಾರೆ. ಜನರ ಮನಸ್ಸನ್ನ ಅವರು ಗೆದ್ದಿದ್ದಾರೆ. ವಿಶೇಷವಾಗಿ ಅದು ಹೇಳಬೇಕು. ಚುನಾವಣೆಯಲ್ಲಿ ಸೋತಿದ್ದೊಂದು ಭಾಗ ಬಿಟ್ರೆ ಉಳಿದಂತೆ ಜನಗಳ ಜೊತೆಯಲ್ಲಿ ಇರ್ತಕ್ಕಂಥದ್ದು ಅವರೀಗ ಸಮಸ್ಯೆಗಳಲ್ಲಿ ಮುಳುಗಿರ್ತಕ್ಕಂಥ ಮಾಲೂರಿಗೆ ಮುಂದೆ ಯಾರಪ್ಪ MLA ಅಂತ ಕೇಳಿದ್ರೆ ಅವರು. ಆದ್ರೆ ಜನನ ಮನಸ್ಸು ಒಂದೇ ರೀತಿ ಇರುತ್ತೆ ಅಂತಲೂ ಕೂಡ ಹೇಳಕ್ಕಾಗಲ್ಲ. ಈಗ ನಡೀತಾ ಇರ್ತಕ್ಕಂಥ ಗೊಂದಲದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ ಹೇಳಿ. ಅವರು ಆಶಾವಾದಿಯಾಗಿದ್ದಾರೆ. ಅವ್ರನ್ನೇನ ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ, ಅವ್ರು ಹೇಳ್ತಾರೆ ನನಗೆ ಜನ 50,000 ಜನ ಓಟ್ ಕೊಟ್ಟಿದ್ದಾರೆ, ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹೊರತು ನಾನು ಗೆಲ್ತೀನಿ ಅಂತ ಅವರೆಲ್ಲೂ ಹೇಳಿಲ್ಲ. ಅಂದ್ರೆ ಅವರ ಆಶಾವಾದ ಯಾವುದು, ಜನಗಳಿಗೆ ನಾನೇನೋ ಒಂದಷ್ಟು ಸೇವೆ ಮಾಡಬೇಕು ಅನ್ನೋಂಥದ್ದು ಅವರ ಮುಖ್ಯವಾದ ಅಭಿಪ್ರಾಯ. ಇವರಿಬ್ಬರದು ಇರ್ತಕ್ಕಂಥದ್ದು ನಾನು ಮೇಲೂ ನೀನ್ ಮೇಲೂ ಅಂತ ಅನ್ಕೊಂಡು ಇವರಿಬ್ಬರ ನಡುವೆ ಮಧ್ಯೆ ಸಿಕ್ಕಾಕೊಂಡಂತ ಯಾರು ಜನ ಇದ್ದಾರೆ, ಅವನ್ ಬಡವಾಗ್ತಾ ಇದ್ದಾನೆ. ಸಮಸ್ಯೆಗಳು ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ. ಕಸ ಇರ್ಬೋದು, ಆ ಕಡೆ ಮುನ್ಸಿಪಾಲ್ಟಿ ಇರ್ಬೋದು, ಇವ್ರು ತಂದಂತ ಅನುದಾನಗಳಿರ್ಬೋದು, ಯಾವುದೂ ಕೂಡ ಸದ್ವಿನಿಯೋಗ ಆಗಿದೆ ಅಂತ ಯಾರು ಹೇಳೋದಕ್ಕೆ ರೆಡಿ ಇಲ್ಲ. ವಿಶೇಷವಾಗಿ ಕೆರೆ ಅಭಿವೃದ್ಧಿಗೆ ಅಂತ ಹೇಳಿ ಮುನ್ಸಿಪಾಲ್ಟಿಯಲ್ಲಿ ಇದ್ದಂತ ಒಂದು 42 ಕೋಟಿಯನ್ನ ಅಲ್ಲಿ ಹಾಕಿದ್ದಾರೆ. ಯಾವುದೋ ಒಂದು ಫಂಡ್ ಒಟ್ಟಿನಲ್ಲಿ ಇದ್ದಂಥದ್ದು. ಆ ಫಂಡ್ ಟೌನ್ ಪ್ಲಾನಿಂಗ್, ನಗರಾಭಿವೃದ್ಧಿ ಪ್ರಾಧಿಕಾರದ್ದು, ಅದರ ಹಣವನ್ನು ತೆಗೆದುಕೊಂಡೋಗಿ ಕೆರೆ ಅಭಿವೃದ್ಧಿ ಮಾಡ್ತೀನಿ, ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡ್ತೀನಿ, ಅದನ್ನ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಅದೇ ಎಷ್ಟರ ಮಟ್ಟಿಗೆ ಅದಾಗುತ್ತೋ ಅನ್ನೋದು ಗೊತ್ತಿಲ್ಲ. ಆಮೇಲೆ ಹೇಳಿದ್ರು ಇಲ್ಲಿ ಅನುದಾನ ಕೊಟ್ಟಿದ್ದಾರೆ, ಇಲ್ಲಿಂದ ಫ್ಲೈಓವರ್ ಬ್ರಿಡ್ಜ್ ಕಟ್ತೀವಿ ಅಂತ ಹೇಳಿ ಹೊಸೂರು ರಸ್ತೆಗೆ. ಆ ಫ್ಲೈಓವರ್ ಬ್ರಿಡ್ಜು ಆಗ್ಲಿಲ್ಲ. ಅನುದಾನಗಳು ಬಂದಿದೆ, ಆ ಬಂದಿರತಕ್ಕಂಥ ಅನುದಾನ ಯಾವ್ದಕ್ಕೆ ವಿನಿಯೋಗ ಆಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶಾಲಾ ಅಭಿವೃದ್ಧಿ ಆಗಬೇಕು, ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾ ಇದೆ. ಬಸ್ಗಳ ವ್ಯವಸ್ಥೆ ಪಕ್ಕ ಇಲ್ಲ, ರಸ್ತೆಗಳನ್ನಂತೂ ಕೇಳೋಂಗೆ ಇಲ್ಲ. ಆ ಡ್ರೈವರ್ ಇರ್ತಕ್ಕಂಥವ್ರು ವಿಶೇಷವಾಗಿ ಅದನ್ನ ಯಾರು ಕೇಳೋಂಥವ್ರಿಲ್ಲ. ಕಸ ಅಂತೂ ಎಲ್ಲಂದ್ರಲ್ಲಿ ಕಸ ಕಾಣಿಸ್ತಾ ಇದೆ, ತಿಪ್ಪೆಗುಂಡಿಗಳ ತರ ಇರುತ್ತೆ ಕಸ. ಆ ಕಸನೇನಾದ್ರು ನೀವು ಫೋಟೋ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ಹಾಕಿದ್ರೆ ಒಂದು 15 ದಿನಕ್ಕೆ ನೀವು 4 ಬಾರಿ ಕಳಿಸಿದ್ರೆ ಅದು ಒಂದು ತಿಂಗಳಲ್ಲಿ ಅದು ಖಾಲಿ ಆಗುತ್ತೆ. ಆ ಕಸದಲ್ಲೇ ನಾವು ವಾಸನೆ ಕುಡ್ಕೊಂಡು ಜೀವನ ಮಾಡ್ತಕ್ಕಂಥದ್ದು. ಆಮೇಲೆ ಡಾಕ್ಟರ್ಗಳಿದ್ದಾರೆ, ಇಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಯಾರು ಕೂಡ ತುರ್ತು ಚಿಕಿತ್ಸೆಗೆ ಯಾರಿಗೂ ಫಲಕಾರಿ ಆಗುವಂಥದ್ದು ಯಾವುದೂ ಇಲ್ಲ. ದಿಢೀರಂತ ಹೋಗಿ ಅಂತಾರೆ, ಜಾಲಪ್ಪ ಹಾಸ್ಪಿಟ್ಲಿಗೆ ಹೋಗಿ ಅಂತಾರೆ, ಇಲ್ಲ ಬೆಂಗಳೂರಿಗೆ ಹೊತ್ಕೊಂಡು ಹೋಗಿ ಅಂತಾರೆ. ಹಾಗಾಗಿ ಜನ ಇವತ್ತೇನಾಗಿದ್ದಾರೆ ಅಂತಂದ್ರೆ ಹೈರಾಣ ಆಗಿದ್ದಾರೆ. ಜನ ಯಾಕಾದ್ರೂ ನಾವು ಇಲ್ಲಿ ಮಾಲೂರಲ್ಲಿ ಇದ್ದೀವೋ ಅಂತ ಅನ್ನೋದು. ಬೆಂಗಳೂರಿಗೆ ಹತ್ತಿರದಲ್ಲಿ ಇದ್ರೂ ಕೂಡ ಸಾಮಾನ್ಯ ಜನರಿಗೆ ನಾಗರಿಕ ಸವಲತ್ತುಗಳು ಸಿಗದಿರ ಈ ಒಂದು ವಿಶೇಷವಾದಂತ ಒಂದು ವಿದ್ಯಾರ್ಥಿಗಳಿದ್ದಾರೆ. ಪ್ರತಿನಿತ್ಯ ಟ್ರೈನ್ಗಳಲ್ಲಿ ಹೋಗ್ತಾರೆ, 4,000 ಜನಕ್ಕಿಂತಲೂ ಹೆಚ್ಚು
ಒಂದು ಟ್ರೈನ್ ಬಂದು ನಿಂತ್ಕೊಂಡ್ರೆ 2,000 ಜನ ಇಳಿತಾರೆ ಹತ್ತಾರೆ. ಆದರೂ ಕೂಡ ಅವರು ಆ ಒದ್ದಾಟಗಳಲ್ಲೇ ಹಿಂಸೆ ಪಟ್ಕೊಂಡು ಅವ್ರ ಜೀವನ ಮಾಡ್ತಿದ್ದಾರೆ. ಅಂದ್ರೆ ಈ ಎಲ್ಲ ಕಷ್ಟಗಳಿಗೆ ಪರಿಹಾರ ಯಾವತ್ತು ಜನ ತೀರ್ಮಾನ ಮಾಡುವ ಜನ ತೀರ್ಮಾನ ಮಾಡ್ಬೇಕು ಸರ್. ಅವ್ರಿಗೆ ಕೊಡ್ತಕ್ಕಂಥ ತೀರ್ಮಾನದಲ್ಲಿ ನಿಜಕ್ಕೂ ಯಾರು ಗೆಲ್ತಾರೆ ಅನ್ನೋದನ್ನ ಅವರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಏನೋ ನಾನು ದುಡ್ಡು ಖರ್ಚು ಮಾಡಿ ಓಟ್ ಗೆಲ್ತೀನಿ ಅಂತಕ್ಕಂಥದ್ದು ಇನ್ನು ಕನಸಿನ ಮಾತು ಮಾಲೂರಿನಲ್ಲಿ ಅಂತಕ್ಕಂಥ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.